ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಯುಗಾದಿ ಮುಗಿದ ನಂತರ ಅಂದರೆ ಶನಿ ಅಮಾವಾಸ್ಯೆ ಮತ್ತು ಯುಗಾದಿ ಹಬ್ಬ ಮುಗಿದ ನಂತರ ಕರ್ಕ ರಾಶಿಯವರಿಗೆ ಅಂದರೆ ಕಟಕ ರಾಶಿಯವರಿಗೆ 2025ರಲ್ಲಿ ಆರೋಗ್ಯ, ಶಿಕ್ಷಣ, ವ್ಯಾಪಾರ, ವೃತ್ತಿ, ಹಣಕಾಸು, ಪ್ರೀತಿ, ಮದುವೆ, ವೈವಾಹಿಕ ಜೀವನ, ಮನೆಯ ವಿಷಯಗಳು ಮತ್ತು ಆಸ್ತಿ ಅಥವಾ ವಾಹನಗಳು ಸೇರಿದಂತೆ ವಿವಿಧ ಅಂಶಗಳಲ್ಲಿ ಕಟಕ ರಾಶಿಯ ಸ್ಥಳೀಯರಿಗೆ ವರ್ಷವು ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದರ ಕುರಿತು ಒಳನೋಟಗಳನ್ನು ಒದಗಿಸುತ್ತದೆ. ಹೆಚ್ಚುವರಿಯಾಗಿ ಈ ವರ್ಷದ ಗ್ರಹಗಳ ಸಂಚಾರವನ್ನು ಆಧರಿಸಿ ಸಂಭಾವ್ಯ ಸವಾಲುಗಳು ಅಥವಾ ಇಕ್ಕಟ್ಟುಗಳನ್ನು ನ್ಯಾವಿಗೇಟ್ ಮಾಡಲು ನಿಮಗೆ ಸಹಾಯ ಮಾಡಲು ನಾವು ಪರಿಹಾರಗಳನ್ನು ನೀಡುತ್ತೇವೆ ಸ್ನೇಹಿತರೆ. ಹಾಗಿದ್ರೆ ಕಟಕ ರಾಶಿಯವರಿಗೆ ಏಪ್ರಿಲ್ 2025ರಲ್ಲಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳು ಆಗಲಿದೆ, 2025ರಿಂದ 2026 ಯುಗಾದಿವರೆಗೆ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳು ಆಗಲಿದೆ, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ, ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಿಷ್ಟೇ, ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಅಪ್ಡೇಟ್ನ ನನ್ನ ಚಾನಲ್ನಲ್ಲಿ ದಿನನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬಹುದು ಅಂತಲೇ ಹೇಳ್ಬೋದು, ಮುನ್ಸೂಚನೆ ಕೊಡ್ತೀನಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಮೊದಲನೇದಾಗಿ ಕಟಕ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಆರೋಗ್ಯದ ದೃಷ್ಟಿಕೋನದಿಂದ 2025 ಕಟಕ ರಾಶಿಯವರಿಗೆ ಮಿಶ್ರ ಅಥವಾ ಕೆಲವೊಮ್ಮೆ ಕಳಪೆ ಫಲಿತಾಂಶಗಳನ್ನು ನೀಡಬಹುದು. ಏಕೆಂದರೆ ಆರೋಗ್ಯದ ದೃಷ್ಟಿಯಿಂದ ಸೂಕ್ತವಲ್ಲದ 9ನೇ ಮನೆಯಲ್ಲಿ ಶನಿಯ ಸಂಚಾರವು ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಸಂಭವಿಸಿತು ಸ್ನೇಹಿತರೆ. ವಿಶೇಷವಾಗಿ ನೀವು ಈಗಾಗಲೇ ಸೊಂಟ ಮತ್ತು ಜನಾಂಗಗಳು ಅಥವಾ ಬಾಯಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಹೊಂದಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣ ಜಾಗರೂಕರಾಗಿರಬೇಕು. ಮಾರ್ಚ್ ಮುಗಿದ ನಂತರ ಏಪ್ರಿಲ್ ತಿಂಗಳಿನಲ್ಲಿ ಅಂದರೆ ಇದೇ ತಿಂಗಳಿನಲ್ಲಿ ಶನಿಯ ಸಂಚಾರವು 9ನೇ ಮನೆಯಲ್ಲಿ ಬಿಡುತ್ತದೆ ಮತ್ತು ನಿಮ್ಮ ಇಂದಿನ ಆರೋಗ್ಯ ಸಮಸ್ಯೆಗಳು ಕ್ರಮೇಣ ಸುಧಾರಿಸಲು ಪ್ರಾರಂಭಿಸುತ್ತವೆ. ಆದರೆ ಮೇ ಮಧ್ಯದಿಂದ ಆರಂಭಗೊಂಡ ಗುರು 12ನೇ ಮನೆಗೆ ಸಾಗುತ್ತಾನೆ. ಇದು ಸೊಂಟ ಅಥವಾ ಹೊಟ್ಟೆ ನೋವಿನೊಂದಿಗೆ ಕೆಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದರೆ ಈ ಸಮಸ್ಯೆಗಳು ಮರುಕಳಿಸಬಹುದು, ಅಂದರೆ ಹಳೆಯ ಸಮಸ್ಯೆಯು ಮುಂದುವರಿಯಬಹುದು. ಅದಕ್ಕಾಗಿ ಸರಿಯಾಗಿ ಚಿಕಿತ್ಸೆ ನೀಡುವುದು ಮತ್ತು ಆರೋಗ್ಯಕರ ಆಹಾರ ಕ್ರಮವನ್ನು ಅನುಸರಿಸುವುದು ಅದನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಮತ್ತೊಂದೆಡೆ ಒಬ್ಬರ ನಿರ್ಲಕ್ಷ್ಯ ವಹಿಸಿದರೆ ಹೊಸ ಹೊಟ್ಟೆ ಅಥವಾ ಬೆನ್ನಿನ ಸಮಸ್ಯೆಗಳು ಉದ್ಭವಿಸಬಹುದು. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವುದು, ಅವುಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಸ್ನೇಹಿತರೆ, ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ನೀವೇ ಅನುಭವಿಸಬೇಕು. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಹೆಚ್ಚಾಗಿ ನೀವೇ ಕಾಳಜಿ ವಹಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪ್ರತಿದಿನ ವ್ಯಾಯಾಮ, ಧ್ಯಾನವನ್ನು ಮಾಡಿ ಸಮತೋಲನವಾಗಿ ಆಹಾರವನ್ನು ಸೇವಿಸಿ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ಕಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಶಿಕ್ಷಣದ ಭವಿಷ್ಯ ಹೇಗಿರಲಿದೆ, ಇನ್ನು ಮುಂಬರುವ ಅಂದರೆ 2026 ಏಪ್ರಿಲ್ ಯುಗಾದಿವರೆಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕಟಕ ರಾಶಿ ಭವಿಷ್ಯ 2025ರ ಪ್ರಕಾರ ಈ ವರ್ಷವು ಶಿಕ್ಷಣದ ವಿಷಯದಲ್ಲಿ ಸಾಮಾನ್ಯವಾಗಿ ಸುಧಾರಿತ ಅಥವಾ ಹೆಚ್ಚಾಗಿ ಪ್ರಯೋಜನಕಾರಿ ಫಲಿತಾಂಶಗಳನ್ನು ತರಬಹುದು ಸ್ನೇಹಿತರೆ. ಉನ್ನತ ಶಿಕ್ಷಣದ ಅಂಶವಾದ ಗುರುವು ಈ ವರ್ಷ ನಿಮ್ಮ 5ನೇ ಮತ್ತು 7ನೇ ಮನೆಗಳಲ್ಲಿದೆ ಮತ್ತು ಸಾಮಾನ್ಯ ಶಿಕ್ಷಣ ಮತ್ತು ವೃತ್ತಿಪರ ಶಿಕ್ಷಣ ಎರಡಕ್ಕೂ ಬಲವಾಗಿರುತ್ತದೆ. ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಲಾಗಿದೆ. ಮೇ ಮಧ್ಯದಲ್ಲಿ ನಂತರ ಗುರುವು ನಿಮ್ಮ 12ನೇ ಮನೆಗೆ ಸಾಗಲಿದ್ದಾರೆ. ಇದನ್ನು ಸಾಮಾನ್ಯವಾಗಿ ದುರ್ಬಲ ಪರಿಸ್ಥಿತಿ ಎಂದು ಪರಿಗಣಿಸಲಾಗಿದೆ.
ಇದು ಸಹ ವಿದೇಶದಲ್ಲಿ ಅಧ್ಯಯನ ಮಾಡುವ ಮಕ್ಕಳು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ. ತಮ್ಮ ಮನೆಯಿಂದ ದೂರ ಓದುತ್ತಿರುವ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಬಹುದು. ಇನ್ನು ವಿಶೇಷವಾಗಿ ಉನ್ನತ ಶಿಕ್ಷಣವನ್ನು ಮಾಡುವವರು ಗುರುವು ನಿಮ್ಮ 4ನೇ ಮನೆಯಲ್ಲಿ 12ನೇ ಮನೆಯಲ್ಲಿ ತನ್ನ ಸ್ಥಾನದಿಂದ ವೀಕ್ಷಿಸುತ್ತಿರುವುದರಿಂದ ವರ್ಷದ ಆರಂಭಿಕ ಕೆಲವು ತಿಂಗಳುಗಳು ಹೆಚ್ಚುವರಿ ಪ್ರಯತ್ನದ ಅಗತ್ಯವಿದ್ದರೂ ಸಹ ವರ್ಷದ ಕೊನೆಯ ಭಾಗವು ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ಉಂಟು ಮಾಡಬಹುದು. ಈ ಎಲ್ಲದಕ್ಕೂ ಇರುವ ಏಕೈಕ ತೊಂದರೆ ಎಂದರೆ 2ನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದಾಗಿ ಕುಟುಂಬದ ವಾತಾವರಣವು ಮೇ ನಂತರ ಸ್ವಲ್ಪ ಸಮಸ್ಯೆಯನ್ನು ಕಾಣಬಹುದು. ಆದರ್ಶ ಅಧ್ಯಯನ ವಾತಾವರಣವನ್ನು ಒದಗಿಸಲು ನೀವು ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಬಹುದು. ಕಟಕ ರಾಶಿ ಭವಿಷ್ಯ 2025 ಪ್ರಕಾರ ನೀವು ನಿಮಗಾಗಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಿದರೆ ಮತ್ತು ನಿಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾದರೆ ನೀವು ಈ ವರ್ಷ ಶಾಲೆಯಲ್ಲಿ ಉತ್ತಮವಾಗಿ ಮುಂದುವರಿಯುತ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಾಕಷ್ಟು ವಿಷಯಗಳಲ್ಲಿ ನೀವು ಚೇಂಜ್ ಮಾಡ್ಕೋಬೇಕು. ಏನೆಲ್ಲ ಅದೃಷ್ಟವನ್ನು ಯಾವ ವಿಷಯಗಳಲ್ಲಿ ಪಡೆದುಕೊಳ್ಳಲಿದ್ದೀರಿ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದರ ಪ್ರಕಾರ ನಡ್ಕೊಂಡು ಹೋಗಿ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದ ಬಗ್ಗೆ ತಿಳಿಸೋದಾದರೆ ಕಟಕ ರಾಶಿಯವರಿಗೆ ಹೆಚ್ಚುವರಿಯಾಗಿ ಯುಗಾದಿ ಅಮಾವಾಸ್ಯೆ ಅಥವಾ ಯುಗಾದಿ ಹಬ್ಬ ಶನಿ ಅಮಾವಾಸ್ಯೆ ಮುಗಿದ ನಂತರ ಕರ್ಕಟಕ ರಾಶಿಯವರಿಗೆ ಅಥವಾ ಚಿಹ್ನೆಯಡಿಯಲ್ಲಿ ಜನಿಸಿದವರು ವ್ಯಾಪಾರ ಸಂಬಂಧಿತ ಪ್ರಯತ್ನಗಳಲ್ಲಿ ಈ ವರ್ಷ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಅನುಭವಿಸಬಹುದು. ಅಂದರೆ ನೀವು ಕಳೆದ ವರ್ಷಕ್ಕಿಂತ ಈ ವರ್ಷ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದರೂ ಸಹ ದುಡುಕಿನ ಅಥವಾ ಆಲೋಚನೆ ಇಲ್ಲದ ವ್ಯಾಪಾರ ನಿರ್ಧಾರಗಳು ಸೂಕ್ತವಲ್ಲ ಅಂತಲೇ ಹೇಳ್ಬೋದು. ನಿಮ್ಮ 10ನೇ ಮನೆಯನ್ನು 3ನೇ ಮನೆಯ ಅಂಶವನ್ನು ವೀಕ್ಷಿಸುವ 8ನೇ ಮನೆಯ ಶನಿಯ ಸಂಚಾರವು ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಸಂಭವಿಸುತ್ತದೆ. ಮಾರ್ಚ್ ನಂತರ ಏಪ್ರಿಲ್ ಇದೇ ತಿಂಗಳು ಶನಿಯ ನಕಾರಾತ್ಮಕತೆಯಿಂದಾಗಿ ಕೆಲವು ಸವಾಲುಗಳು ಸಮಸ್ಯೆಗಳಿರಬಹುದು. ವ್ಯಾಪಾರದಲ್ಲಿ ಶನಿಯ ಸಹಾಯ ಮಾಡುವುದಿಲ್ಲ, ಆದರೂ ಇದು ಅನನುಕೂಲವಾಗುವುದಿಲ್ಲ. ಪರಿಣಾಮವಾಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡುವ ಮೂಲಕ ನಿಮ್ಮ ವ್ಯವಹಾರವನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ವ್ಯಾಪಾರದ ವಿಷಯದಲ್ಲಿ ಮೇ ಮಧ್ಯದವರೆಗಿನ ಉಳಿದ ಅವಧಿಯಿಂದ ನೀವು ಹೆಚ್ಚು ಲಾಭವನ್ನು ಪಡೆಯುತ್ತೀರಾ ಸ್ನೇಹಿತರೆ. ಉದ್ಯೋಗಗಳನ್ನು ಹೊಂದಿರುವವರು ಇದರ ನಂತರದ ಸಮಯದಿಂದ ಪ್ರಯೋಜನ ಪಡೆಯುತ್ತಾರೆ. ವಿದೇಶದಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವುದು ಮತ್ತು ರಫ್ತು ಮಾಡುವುದು ಅಥವಾ ದೂರದ ಸ್ಥಳಗಳಿಂದ ಸರಕುಗಳನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವ ಕೆಲಸ ಮಾಡುವವರಿಗೆ ವ್ಯಾಪಾರದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಇತರರು ಸಹ ಯಶಸ್ವಿಯಾಗುತ್ತಾರೆ, ಆದರೆ ಅವರ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಅಂದರೆ ಕಟಕ ರಾಶಿ ಚಿಹ್ನೆಯಡಿಯಲ್ಲಿ ಜನಿಸಿದವರು 2025ರಲ್ಲಿ ತುಲನಾತ್ಮಕವಾಗಿ ಉತ್ತಮ ಆರ್ಥಿಕ ಫಲಿತಾಂಶಗಳನ್ನು ಹೊಂದಿರುತ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ವೃತ್ತಿ ಭವಿಷ್ಯದ ಬಗ್ಗೆ ತಿಳಿಸೋದಾದರೆ ಏಪ್ರಿಲ್ ತಿಂಗಳಿನಲ್ಲಿ ಅಂದರೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಏನೆಲ್ಲ ಬದಲಾವಣೆಗಳು ಆಗಲಿದೆ ಕಟಕ ರಾಶಿಯವರಿಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕಟಕ ರಾಶಿ ಭವಿಷ್ಯ 2025 ಪ್ರಕಾರ ಏಪ್ರಿಲ್ ತಿಂಗಳಿನಲ್ಲಿ ಈ ವರ್ಷ ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ಅನುಕೂಲಕರವಾಗಿರುತ್ತದೆ. ಕಳೆದ ವರ್ಷದ ಸಮಸ್ಯೆಗಳು ಪರಿಹಾರದ ಪ್ರಾರಂಭವನ್ನು ಈ ವರ್ಷ ನೋಡಲಿದೆ ಎಂದು ಸೂಚಿಸಲಾಗುತ್ತದೆ ಸ್ನೇಹಿತರೆ. ನೀವು ಇಂದಿನದು ಬಿಡುತ್ತೀರಿ. ವಿಶೇಷವಾಗಿ ಮಾರ್ಚ್ ನಂತರ ಮತ್ತು ನವೀಕೃತ ಶಕ್ತಿ ಮತ್ತು ಬದ್ಧತೆಯೊಂದಿಗೆ ನಿಮ್ಮ ಗುರಿಗಳತ್ತ ಕೆಲಸ ಮಾಡಲು ಪ್ರಾರಂಭಿಸುತ್ತೀರಿ. ನೀವು ಉತ್ತಮ ಸಂಭಾಷಣೆ ಶೈಲಿಯನ್ನು ಹೊಂದಿರುತ್ತೀರಿ. ಪರಿಣಾಮಕಾರಿ ಸಂವಹನವು ನಿರ್ಣಾಯಕವಾಗಿರುವ ಮಾತುಕತೆ ಅಥವಾ ಇತರ ವ್ಯವಹಾರಗಳನ್ನು ಒಳಗೊಂಡಿರುವ ಉದ್ಯೋಗಗಳಲ್ಲಿ ತೊಡಗಿರುವ ವ್ಯಕ್ತಿಗಳು ವೃತ್ತಿಪರರಾಗಿ ಮತ್ತು ಸಾಮರ್ಥ್ಯಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ. ಮಾರ್ಕೆಟಿಂಗ್ ಅಥವಾ ಸಂಬಂಧಿತ ಕ್ಷೇತ್ರಗಳಲ್ಲಿ ವ್ಯಕ್ತಿಗಳು ಸಹ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಏಪ್ರಿಲ್ ಮತ್ತು ಮೇ ತಿಂಗಳ ಮಧ್ಯಭಾಗವು ನಿಜವಾಗಿಯೂ ಉತ್ತಮವಾಗಿರುತ್ತದೆ. ಮೇ ಮಧ್ಯದ ನಂತರ ಗುರುವು 12ನೇ ಮನೆಯಲ್ಲಿ ಇರುತ್ತಾರೆ, ಆದ್ದರಿಂದ ಸಾಕಷ್ಟು ಓಡಾಟವಿರುತ್ತದೆ. ಆದರೆ ಓಡಾಟದ ನಂತರ ಫಲಿತಾಂಶಗಳು ಮಹತ್ವ ಮತ್ತು ಅನುಕೂಲಕರವಾಗಿರುತ್ತದೆ. ನಿಮ್ಮ ಸಹೋದ್ಯೋಗಿಗಳು ವರ್ತಿಸುವ ರೀತಿ ಅಥವಾ ಕಚೇರಿಯ ವಾತಾವರಣವು ನಿಮ್ಮ ಪರವಾಗಿಲ್ಲದಿದ್ದರೂ ಸಹ
ನೀವು ಈ ವಾತಾವರಣದಲ್ಲಿ ಕೆಲಸ ಮಾಡಲು ಸಿದ್ಧರಾಗಬಹುದು ಸ್ನೇಹಿತರೆ. ಸೊ ಹಾಗಾಗಿ ಉದ್ಯೋಗಗಳನ್ನು ಬದಲಾಯಿಸುವುದು ಇತ್ಯಾದಿಗಳಿಗೆ ಈ ವರ್ಷ ಅನುಕೂಲಕರವಾಗಿರುತ್ತದೆ. ಹೀಗಾಗಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಉದ್ಯೋಗದ ವಿಷಯದಲ್ಲಿ ಗಣನೀಯವಾಗಿ ಉತ್ತಮವಾಗಬಹುದು ಮತ್ತು ನೀವು ಆರಾಮು ಕೆಲಸದ ವಾತಾವರಣದ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದರೆ ಕೆಲಸವನ್ನು ಬದಲಾಯಿಸಬೇಕು ಅಂದರೆ ಏಪ್ರಿಲ್ ಮೇ ಈ 2 ತಿಂಗಳಲ್ಲಿ ಬದಲಾಯಿಸಬೇಕು ಸ್ನೇಹಿತರೆ. ಈ 2 ಅವಧಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕಟಕ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ನಿಮ್ಮ ಆರ್ಥಿಕತೆ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ. ಏಪ್ರಿಲ್ ತಿಂಗಳಿನಲ್ಲಿ ಅಂದರೆ ಶನಿ ಅಮಾವಾಸ್ಯೆ ಮುಗಿದ ನಂತರ 2025ರ ವರ್ಷವು ಕಟಕ ರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದವರಿಗೆ ಆರ್ಥಿಕವಾಗಿ ಸ್ವಲ್ಪ ಉತ್ತಮವಾಗಿರುತ್ತದೆ. ಆದರೆ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹರಿಸಲ್ಪಡುತ್ತವೆ ಎಂಬುದು ಸ್ಪಷ್ಟವಾಗಿಲ್ಲ. ಒಂದೆಡೆ ಶನಿಯ ನಕಾರಾತ್ಮಕ ಪ್ರಭಾವವು ಮಾರ್ಚ್ ತಿಂಗಳ ನಂತರ ಹಣದ ಮನೆಯನ್ನು ಬಿಡಲು ಪ್ರಾರಂಭಿಸುತ್ತದೆ. ಮತ್ತೊಂದೆಡೆ ಮೇ ತಿಂಗಳ ನಂತರ 2ನೇ ಮನೆಯಲ್ಲಿ ಕೇತುವಿನ ಪ್ರಭಾವವು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಅದ್ಯಾಗೋ ಹೋಲಿಸಿದರೆ ಈ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ. ಕಳೆದ ವರ್ಷ ಅಥವಾ ಹಿಂದಿನ ವರ್ಷಗಳಿಗಿಂತ ಈ ವರ್ಷ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಎಂದು ನಾವು ಹೇಳಲಾಗ್ತಿದೆ. ಅದ್ಯಾಗೋ ಕೆಲವೊಮ್ಮೆ ಸಣ್ಣ ವ್ಯತ್ಯಾಸಗಳು ಇರಬಹುದು. ಆರ್ಥಿಕ ಅಂಶವಾದ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಲಾಭದ ಮನೆಯಲ್ಲಿದೆ. ನಿಮ್ಮ ಶ್ರಮವು ಫಲ ನೀಡುತ್ತದೆ ಮತ್ತು ನೀವು ಉತ್ತಮ ಗಳಿಕೆಯನ್ನು ಮಾಡುವ ಸಂಕೇತವಾಗಿದೆ. ಹೀಗಾಗಿ ಏಪ್ರಿಲ್ ಮಧ್ಯ ಮತ್ತು ಮೇ ಮಧ್ಯದ ನಡುವಿನ ಅವಧಿಯು ಕೆಲವು ಧನಾತ್ಮಕ ಆರ್ಥಿಕ ಫಲಿತಾಂಶಗಳನ್ನು ಹೊಂದಬಹುದು ಎಂದು ನಾವು ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಮೇ ಮಧ್ಯದ ನಂತರ ವೆಚ್ಚಗಳು ಹೆಚ್ಚಾಗಬಹುದು, ಆದ್ದರಿಂದ ನಿಯಂತ್ರಣ ಕ್ರಮಗಳು ಬೇಕಾಗುತ್ತದೆ. ಧನಾತ್ಮಕವಾಗಿ ನೀವು ಈ ವರ್ಷ ಸಾಲವನ್ನು ತೆಗೆದುಕೊಂಡರೂ ಈ ಪರಿಸ್ಥಿತಿಯಲ್ಲಿ ನೀವು ಮಾಡಿದ ಪ್ರಯತ್ನವು ಚೆನ್ನಾಗಿ ಫಲ ನೀಡುತ್ತದೆ ಅಂತಲೇ ಹೇಳ್ಬೋದು. ಅನಗತ್ಯ ಖರ್ಚು ಬೇಡ, ಮಿತಿಯಾಗಿ ಖರ್ಚು ಮಾಡುವುದು ಉತ್ತಮ ಅಂತಲೇ ಹೇಳ್ತಾ ಇದ್ದೀನಿ ಕಟಕ ರಾಶಿಯವರಿಗೆ. ಯಾಕಂದರೆ ಧನಾತ್ಮಕ ಪ್ರಭಾವವನ್ನು ನೀವು ನೋಡಲಿದ್ದೀರಿ ಸ್ನೇಹಿತರೆ. ಅಂದ್ಬಿಟ್ಟು ನೀವು ಅನಗತ್ಯ ಖರ್ಚು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ಪ್ರಾಬ್ಲಮ್ಗಳನ್ನ ನೋಡಬೇಕಾಗುತ್ತದೆ. ಸೊ ಹಾಗಾಗಿ ಮಿತಿಯಾಗಿ ಖರ್ಚು ಮಾಡಿ. ಮೇ ಮತ್ತು ಏಪ್ರಿಲ್ ಈ 2 ತಿಂಗಳು ಬೆಟರ್ ಇದೆ, ಲಾಭವನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಚಿಕ್ಕದಾಗಿ ನಿಮ್ಮ ಪ್ರೇಮ ಜೀವನ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ. ಕಟಕ ರಾಶಿಯವರಿಗೆ ನಿಮ್ಮ ಪ್ರಣಯ ಸಂಬಂಧಗಳ ವಿಷಯದಲ್ಲಿ 2025ರ ವರ್ಷವು ನಿಮಗೆ ಸಾಕಷ್ಟು ಆರಾಮವನ್ನು ತರಬಹುದು. ಕಳೆದ 2 ವರ್ಷಗಳಿಂದ ಶನಿಯು ನಿಮ್ಮ 5ನೇ ಮನೆಯಲ್ಲಿದ್ದು ನಿಮ್ಮ ಪ್ರೇಮ ಜೀವನದಲ್ಲಿ ಉದಾಸೀನ ಭಾವನವನ್ನು ಉಂಟು ಮಾಡುತ್ತಿತ್ತು. ಮಾರ್ಚ್ ತಿಂಗಳ ನಂತರ 5ನೇ ಮನೆಯ ಇನ್ನು ಮುಂದೆ ಶನಿಯ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಇದು ನಿಮ್ಮ ಪ್ರಣಯ ಜೀವನವನ್ನು ವರ್ಧಿಸುತ್ತದೆ ಎಂದು ತೋರುತ್ತಿದೆ ಸ್ನೇಹಿತರೆ. ಏಕೆಂದರೆ ಇದು ದೀರ್ಘಕಾಲದ ಸಮಸ್ಯೆಗಳು ಮತ್ತು ಕಲುಷ ವಿಷಯಗಳ ಮೇಲಿನ ಅಸಮಾಧಾನವನ್ನು ನಿವಾರಿಸುತ್ತದೆ ಅಥವಾ ತೀವ್ರವಾಗಿ ಕಡಿಮೆ ಮಾಡುತ್ತದೆ. ಗುರುಗ್ರಹದ ಸಂಕ್ರಮಣವು ಮೇ ಮಧ್ಯದವರೆಗೆ ಇನ್ನೂ ಮಂಗಳಕರವಾಗಿರುತ್ತದೆ. ಆದ್ದರಿಂದ ಇದಕ್ಕೆ ಮುಂಚಿನ ದಿನಗಳು ಡೇಟ್ ಮಾಡಲು ಅಥವಾ ಸ್ನೇಹಿತರನ್ನು ಮಾಡಲು ಬಯಸುವ ಯುವಕರಿಗೆ ಅನುಕೂಲಕರವಾಗಿರುತ್ತದೆ. ಇನ್ನು ಕಟಕ ರಾಶಿ ಭವಿಷ್ಯ 2025ರ ಪ್ರಕಾರ 5ನೇ ಮನೆಯು ಮೇ ಮಧ್ಯದ ನಂತರ ದೀರ್ಘಾವಧಿಯವರೆಗೆ ಅನುಕೂಲಕರ ಅಥವಾ ಋಣಾತ್ಮಕ ಪ್ರಭಾವಗಳನ್ನು ಹೊಂದಿರುವುದಿಲ್ಲ. ಈ ಸನ್ನಿವೇಶದಲ್ಲಿ ವಿಷಯವು ಶುಕ್ರ ಮತ್ತು ಮಂಗಳನ ಕೈಯಲ್ಲಿ ಕೊನೆಗೊಳ್ಳುತ್ತದೆ. ಶುಕ್ರವು ಸಾಮಾನ್ಯವಾಗಿ ನಿಮಗೆ ಧನಾತ್ಮಕ ಫಲಿತಾಂಶಗಳನ್ನು ನೀಡಲು ಪ್ರಯತ್ನಿಸುತ್ತಿದೆ, ಅಲ್ಲಿ ಮಂಗಳವು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ಪರಿಣಾಮವಾಗಿ ನೀವು ಈ ಸಮಯದಲ್ಲಿ ಒಂದು ಸಾರ್ಥಕ ಪ್ರಣಯ ಜೀವನವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಪ್ರೀತಿಯ ಜೀವನದ ವಿಷಯದಲ್ಲಿ 2025 ಇತರರಿಗಿಂತ ಉತ್ತಮ ವರ್ಷವಾಗಿರಬಹುದು ಎಂದು ಇದು ಸೂಚಿಸಲಾಗುತ್ತದೆ ಸ್ನೇಹಿತರೆ. ದೀರ್ಘಕಾಲದ ಸಮಸ್ಯೆಗಳು ಮಾಯವಾಗುವುದರಿಂದ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡಲು ಸಾಧ್ಯವಾಗುತ್ತದೆ. ಹೆಚ್ಚುವರಿಯಾಗಿ ಹೊಸ ಸಂಬಂಧಗಳನ್ನು ರೂಪಿಸಲು ಅವಕಾಶವನ್ನು ಮಾಡಿಕೊಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಕೂಡ ಚಿಕ್ಕದಾಗಿ ವೈವಾಹಿಕ ಜೀವನ ಹೇಗಿರಲಿದೆ, ಕಟಕ ರಾಶಿಯವರು ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಶನಿ ಅಮಾವಾಸ್ಯೆ ಮುಗಿದ ನಂತರ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಕಟಕ ರಾಶಿಯವರು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು ಮದುವೆಯ ವಯಸ್ಸನ್ನು ತಲುಪಿದ ಮತ್ತು ಸಕ್ರಿಯವಾಗಿ ಮದುವೆಯಾಗಿ ಸೂಕ್ತವಾದವರನ್ನು ಹುಡುಕುತ್ತಿರುವವರಿಗೆ 2025ರ ಮೊದಲಾರ್ಧವು ನಿಮಗೆ ಅನುಕೂಲಕರವಾಗಿರುತ್ತದೆ. ಅಂದರೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಅನುಕೂಲ ಅಂತಲೇ ಹೇಳ್ಬೋದು. ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಗುರು ನಿಮ್ಮ ಲಾಭದ ಮನೆಯಲ್ಲಿರುತ್ತಾನೆ. ಈ ಸಮಯದಲ್ಲಿ ಇದು ನಿಮ್ಮ 5ನೇ ಮತ್ತು 7ನೇ ಮನೆಗಳನ್ನು ನೋಡುತ್ತದೆ.
ಇದು ಮದುವೆಗೆ ಕಾರಣವಾಗುತ್ತದೆ. ಅದರಲ್ಲೂ ಜಾತಕದಲ್ಲಿ ಪ್ರೇಮ ವಿವಾಹಕ್ಕೆ ಅವಕಾಶವಿರುವವರು ಮತ್ತು ಮನಪೂರ್ವಕವಾಗಿ ಪ್ರೇಮ ವಿವಾಹಕ್ಕೆ ಪ್ರಯತ್ನಿಸುತ್ತಿರುವವರು ಇಷ್ಟಾರ್ಥಗಳು ಮತ್ತು ಈ ವರ್ಷ ಈಡೇರುತ್ತವೆ ಸ್ನೇಹಿತರೆ. ನಿರ್ದಿಷ್ಟವಾಗಿ ಮೇ ಮಧ್ಯದ ಮೊದಲು ಅನುಕೂಲಕರ ಮಾರ್ಗವು ತೆರೆಯಬಹುದು. ವೈವಾಹಿಕ ಸಂಬಂಧಗಳು ವಿಷಯದಲ್ಲಿ ವರ್ಷವು ಈ ಪ್ರದೇಶದಲ್ಲಿ ವಿಭಿನ್ನ ಫಲಿತಾಂಶಗಳನ್ನು ತರಬಹುದು. ಈ ವರ್ಷ ನಿಮಗೆ ವೈವಾಹಿಕ ಜೀವನವು ಸಾಮಾನ್ಯವಾಗಿ ಸಂತೋಷವಾಗಿರುತ್ತದೆ. ಅದ್ಯಾಗೋ ವರ್ಷದ ಮೊದಲಾರ್ಧವು ಉಳಿದವಕ್ಕಿಂತ ಸ್ವಲ್ಪ ಉತ್ತಮವಾಗಿರುತ್ತದೆ ಅಂತಲೇ ಹೇಳ್ಬೋದು. ಟೋಟಲ್ ಆಗಿ ಹೇಳಬೇಕು ಅಂತಂದರೆ ಯಾರು ಪ್ರೀತಿ ಮಾಡಿ ಮದುವೆ ಆಗ್ತೀರೋ ಅವ್ರಿಗೆ ಶುಭ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ಚಿಕ್ಕದಾಗಿ ತಿಳಿಸೋದಾದರೆ, ಈ ವರ್ಷ ಕಟಕ ರಾಶಿಯಲ್ಲಿ ಜನಿಸಿದವರು ಕೌಟುಂಬಿಕ ಸಮಸ್ಯೆಗಳಿಗೆ ಬಂದಾಗ ಎಚ್ಚರಿಕೆ ವಹಿಸುವುದು ಉತ್ತಮ. ಏಕೆಂದರೆ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ 2ನೇ ಮನೆಯ ಮೇಲೆ ಶನಿಯ ಪ್ರಭಾವ ಇತ್ತು ಸ್ನೇಹಿತರೆ. ಹಾಗಾಗಿ ಕುಟುಂಬ ಸದಸ್ಯರೊಂದಿನ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು. ನೀವು ಅತ್ಯಂತ ನಕಾರಾತ್ಮಕ ರೀತಿಯಲ್ಲಿ ಮಾತನಾಡುವುದನ್ನು ಮುಂದುವರಿಸಬಹುದು. ಇದು ಸಂಬಂಧಗಳ ಮೇಲೂ ಪರಿಣಾಮ ಬೀರಬಹುದು. ಏಕೆಂದರೆ 2ನೇ ಮನೆಯಿಂದ ಶನಿಯು ಪ್ರಭಾವ ಮಾರ್ಚ್ ನಂತರ ಕೊನೆಗೊಳ್ಳುತ್ತದೆ. ಏಪ್ರಿಲ್ ತಿಂಗಳಲ್ಲೂ ಸ್ವಲ್ಪ ಆವರಿಸಿರುತ್ತೆ ಸ್ನೇಹಿತರೆ. ಹಾಗಾಗಿ ಏನೇ ಮಾತನಾಡಬೇಕಾದ್ರೂ ವಾದ ವಿವಾದ ಮಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಿ. ಮೇ ಮಧ್ಯದಿಂದ ರಾಹುಕೇತುಗಳ ಪ್ರಭಾವವು 2ನೇ ಮನೆಯ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸುತ್ತದೆ. ಕಟಕ ರಾಶಿ ಭವಿಷ್ಯ 2025 ಪ್ರಕಾರ ತಪ್ಪು ಸಂವಹನದ ಪರಿಣಾಮವಾಗಿ ಕೆಲವು ಕುಟುಂಬ ಸದಸ್ಯರು ಪರಸ್ಪರ ದೂರವಿರಲು ಪ್ರಯತ್ನಿಸಬಹುದು. ಆದ್ದರಿಂದ ಇಂದಿನ ಸಮಸ್ಯೆಗಳು ದೂರವಾಗಿ ನೆಮ್ಮದಿಯ ನಿಟ್ಟುಸಿರು ಬಿಡುವುದು. ನಿಮ್ಮಿಬ್ಬರ ತಪ್ಪು ಸಂವಹನವನ್ನು ತಪ್ಪಿಸಿದರೆ ಯಾವುದೇ ಹೊಸ ಕೌಟುಂಬಿಕ ಸಮಸ್ಯೆಗಳು ಇರುವುದಿಲ್ಲ. ಈ ವರ್ಷ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳು ಇರಬೇಕು. ನಿಮ್ಮ ಮನೆಯನ್ನು ಸುಧಾರಿಸಲು ಪ್ರಯತ್ನಿಸುವ ಮೂಲಕ ನೀವು ಅನುಕೂಲಕರ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ನಾನು ಸಾಕಷ್ಟು ನಿಮಗೆ ತಿಳಿಸೋದು ಏನಂದರೆ, ಕೌಟುಂಬಿಕ ಜೀವನದಲ್ಲಾಗಲಿ ಪ್ರೇಮ ಜೀವನದಲ್ಲಾಗಲಿ ಸ್ನೇಹಿತರೆ, ಅತಿಯಾದ ಮಾತುಕತೆಗಳು ಬೇಡ, ವಾದ ವಿವಾದಗಳು ಬೇಡ. ಈ ರೀತಿ ಇದ್ದರೆ ಯಾವ ಪ್ರೇಮ ಜೀವನದಲ್ಲಾಗಲಿ ಕೌಟುಂಬಿಕ ಜೀವನದಲ್ಲಿ ಸ್ನೇಹಿತರೆ ತೊಂದರೆಗಳನ್ನು ನೋಡಿ ಇಬ್ಬರು ಬೇರ್ಪಡ್ತೀರ. ಹಾಗಾಗಿ ಕೂತು ಬಗೆಹರಿಸುವುದು ಉತ್ತಮ ಅಂತಲೇ ಹೇಳ್ಬೋದು. ಟೋಟಲ್ಲಾಗಿ ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ ಹೊಂದಾಣಿಕೆ ಇಂಪಾರ್ಟೆಂಟ್ ಆಗುತ್ತದೆ ಸ್ನೇಹಿತರೆ. ನೀವು ಏನೇ ಹಣಕಾಸಿನಲ್ಲಿ ಲಾಭಗಳನ್ನು ಗಳಿಸಬೇಕು, ಮುಂದಿನ ಜೀವನ ನಿಮಗೆ ಉತ್ತಮವಾಗಿರಬೇಕು ಅಂದರೆ ನಿಮ್ಮ ಫ್ಯಾಮಿಲಿಲಿ ಹೊಂದಾಣಿಕೆ ಮುಖ್ಯ ಅಂತಲೇ ಹೇಳ್ಬೋದು. ಇನ್ನು ಕಟಕ ರಾಶಿಯವರಿಗೆ ಭೂಮಿ, ಮನೆ ಮತ್ತು ವಾಹನ, ಆಸ್ತಿ ಏನಾದರೂ ಖರೀದಿ ಮಾಡ್ತಾರಾ, ಖರೀದಿ ಮಾಡೋ ಯೋಗ ಇದೆಯಾ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಆಸ್ತಿ ಮತ್ತು ನಿರ್ಮಾಣಕ್ಕೆ ಬಂದಾಗ ಈ ವರ್ಷವು ಸಾಮಾನ್ಯವಾಗಿ ಕಟಕ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ. ಇದು ಮಹತ್ವದ ಸಮಸ್ಯೆಯಾಗುವ ಸಾಧ್ಯತೆ ಇಲ್ಲ. ನಿಮ್ಮ ಪ್ರಯತ್ನಗಳು ಮತ್ತು ಕಠಿಣ ಪರಿಶ್ರಮದಿಂದಾಗಿ ನೀವು ಆದಷ್ಟು ಸಂತೋಷವನ್ನೇ ನೋಡಲಿದ್ದೀರಿ. ಈ ರೀತಿಯ ಪರಿಸ್ಥಿತಿಯಲ್ಲಿ ಅದ್ಭುತ ಫಲಿತಾಂಶಗಳನ್ನು ಪಡೆಯುವುದನ್ನು ಮುಂದುವರಿಸುತ್ತೀರಿ. ಭೂಮಿಯನ್ನು ಖರೀದಿಸುವುದು, ಮನೆಯನ್ನು ನಿರ್ಮಿಸುವುದು ಅಥವಾ ನಿಮ್ಮ ಜನ್ಮಸ್ಥಳವನ್ನು ಹೊರತುಪಡಿಸಿ ಬೇರೆಡೆ ಮನೆಯನ್ನು ನಿರ್ಮಿಸುವುದು, ಇವೆಲ್ಲವೂ ಮೇ ಮಧ್ಯದ ನಂತರ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಸ್ನೇಹಿತರೆ. ಗುರುವು ನಿಮ್ಮ 4ನೇ ಮನೆಯನ್ನು 5ನೇ ಅಂಶದಿಂದ ವೀಕ್ಷಿಸುತ್ತಾನೆ. ಇತರರು ಮೇ ಮಧ್ಯದವರೆಗೆ ಕಾಯುವುದು ಉತ್ತಮ. ಅದೇ ಸಮಯದಲ್ಲಿ ತಮ್ಮ ಊರಿನ ಹೊರಗೆ ಭೂಮಿ ಅಥವಾ ಆಸ್ತಿಯನ್ನು ಪಡೆಯಲು ಪ್ರಯತ್ನಿಸುತ್ತಿರುವವರಿಗೆ ನಿರಂತರವಾಗಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಾವು ವಾಹನ ಸಂಬಂಧಿತ ಸಮಸ್ಯೆಗಳನ್ನು ಚರ್ಚಿಸಿದರೆ ವರ್ಷವು ಈ ಕ್ಷೇತ್ರದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವುದನ್ನು ಮುಂದುವರಿಸುತ್ತದೆ. ನೀವು ಹೊಸದನ್ನು ಪಡೆಯುವ ಬಯಕೆಯನ್ನು ಹೊಂದಿದ್ದರೆ ಮತ್ತು ಅಗತ್ಯವಾದ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಮತ್ತು ಕಾರನ್ನು ಖರೀದಿಸಲು ಬಯಸಿದರೆ ಇವೆಲ್ಲವೂ ಸಂಭವಿಸುವ ಸಾಧ್ಯತೆಗಳಿವೆ ಎಂದು ಕರ್ಕ ರಾಶಿಯ ಭವಿಷ್ಯದಲ್ಲಿ 2025ರಲ್ಲಿ ಹೇಳಲಾಗುತ್ತದೆ. ಆದರೆ ಏನೇ ಖರೀದಿಸಬೇಕು ಅಂತಂದ್ರೂ ಸ್ನೇಹಿತರೆ ಮೇ ತಿಂಗಳಿನಲ್ಲಿ ಖರೀದಿ ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಕಟಕ ರಾಶಿಯವರಿಗೆ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದರಿಂದ ಸ್ವಲ್ಪ ಎದುರಾಗುವ ಕಷ್ಟಗಳನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ತಪ್ಪದೆ ಈ ಪರಿಹಾರಗಳನ್ನು ಮಾಡಿ. ಒಂದು 4-5 ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅದರಲ್ಲಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಅದನ್ನು ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ಕಟಕ ರಾಶಿಯವರಿಗೆ ನಿಮ್ಮ ಆರೋಗ್ಯ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಶನಿದೇವರನ್ನು ಪ್ರಾರ್ಥನೆ ಮಾಡಿ. ಶನಿದೇವರಿಗೆ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯನ್ನು ಕೊಡಿ ಸ್ನೇಹಿತರೆ. ಅಭಿಷೇಕವನ್ನು ಮಾಡಿ
ಆ ಎಣ್ಣೆಯನ್ನು ಕೊಡ್ತಾರೆ. ಅದನ್ನು ನಿಮಗೆ ಮೈಗೆ ತಲೆಗೆ ಹಚ್ಕೊಳ್ಳುವುದರಿಂದನೂ ಕೂಡ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಲಿದೆ. ಇನ್ನು ಪ್ರತಿ ಶನಿವಾರ ಮನೆಯಲ್ಲಿ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ದೀಪದ ಒಳಗೆ ಕಪ್ಪು ಎಳ್ಳುಗಳನ್ನು ಮಿಕ್ಸ್ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ. ಇನ್ನು ಸಂತರು, ಗುರುಗಳು ಮತ್ತು ಋಷಿಗಳ ಸೇವೆ ಮಾಡಿ. ಇನ್ನು ಪ್ರತಿ 4ನೇ ತಿಂಗಳು ಹರಿಯುವ ಶುದ್ಧ ನೀರಿನಲ್ಲಿ 400 ಗ್ರಾಂ ಬಾದಾಮಿ ತೇಲಲು ಬಿಡಿ ಸ್ನೇಹಿತರೆ. ಅದೇ ಮಾಡಿ, ಆಗಲಿಲ್ಲ ಅಂತಂದರೆ ಈ ಸಣ್ಣ ಪುಟ್ಟ ಬಡವರಿಗೆ ಅಥವಾ ನಿರ್ಗತಿಕರಿಗೂ ದಾನ ಮಾಡುವುದು ಉತ್ತಮ. ನೀರಿನಲ್ಲಿ ಬಿಡುವುದಕ್ಕೆ ಆಗುವುದಿಲ್ಲ, ವೇಸ್ಟ್ ಆಗ್ತೈತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಸೂಚನೆ ಬಂದಿದ್ದಲ್ಲಿ ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನ ಮಾಡಿ. ನಿಮ್ಮ ಹಣೆಯ ಮೇಲೆ ಕುಂಕುಮ ತಿಲಕ ಅಥವಾ ಅರಿಶಿನವನ್ನು ನಿಯಮಿತವಾಗಿ ಹಚ್ಚಿಕೊಳ್ಳಿ ಸ್ನೇಹಿತರೆ. ಹೊರಗೆ ಹೋಗಬೇಕಾದ್ರೆ ಮೊಸರನ್ನು ತಿಂದೋಗಿ ಹೋಗಿರುವ ಕೆಲಸ ಯಾವುದೇ ವ್ಯವಹಾರ ವ್ಯಾಪಾರದಲ್ಲಾಗಲಿ ಲಾಭವನ್ನು ಗಳಿಸಲಿದ್ದೀರಿ, ಸಕ್ಸಸ್ಸನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ಆದಷ್ಟು ನಿಮಗೆ ಯಾವುದು ಬೆಟರ್ ಅನಿಸುತ್ತೋ, ನಾವು ಮಾಡ್ಬೋದು ಅನಿಸುತ್ತೋ ಅದನ್ನು ಮಾಡಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ಏನಾದರೂ ತಿಳಿಸ್ಬೇಕು ಅಂದರೆ ಕಮೆಂಟ್ ಮುಖಾಂತರ ನೀವು ಕಮೆಂಟ್ ಮಾಡ್ಬೋದು. ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ.